ಎಲ್ರಿಗೂ ನಮಸ್ಕಾರ. ಸ್ಟೂಡೆಂಟ್ಸ್ ಎಲ್ಲೆಲ್ಲಿದ್ದೀರಾ? ವಿಶ್ ಯು ಆಲ್ ವೆರಿ ಗುಡ್ ಮಾರ್ನಿಂಗ್. ಮಾತು ಆಲಿಸ್ಬೇಕು ಅಂತ ಇದೆ, ನನಗೂ ಕೂಡ ಅಷ್ಟೇ ಆಸಕ್ತಿ ಉತ್ಸುಕತೆ ಇದೆ. ಸೊ ಮ್ಯಾಮ್, ವೆಲ್ಕಮ್ ಟು ದಾವಣಗೆರೆ, ವೆಲ್ಕಮ್ ಟು ಅವರ್ ವೆರಿ ಆಗಮಿಸಿರುವಂತಹ ಶ್ರೀಮತಿ ಶಾಲಿನಿ ರಜನೀಶ್. ಈಗ ತಾನೇ ಡಾಕ್ಯುಮೆಂಟ್ರಿ ನೋಡ್ತಾ ಇದ್ವಿ, ಬಟ್ ಉಸ್ತುವಾರಿ ಸಚಿವರು ಬಂದಿದ್ದಾರೆ. ಸೊ ನನ್ನ ಡಾಕ್ಯುಮೆಂಟ್ರಿನ ಸ್ಟೂಡೆಂಟ್ಸಿಗೆ ನಮ್ಮೆಲ್ಲರದ್ದು ಫಾರ್ಮಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಮುಗಿದ ನಂತರ ಪ್ಲೇ ಮಾಡೋಣ ಪ್ರೆಸೆಂಟೇಷನ್ ಅಂಡ್ ವಿಲ್ ಕಂಟಿನ್ಯೂ ಇಟ್ ಲೇಟರ್ ಅಂತ ಮತ್ತೊಮ್ಮೆ ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ. ಡಾಕ್ಟರ್ ಶಾಲಿನಿ ರಜನೀಶ್ ಅವರು felt moment from my side as well, because from the past 10-15 years ನಾನು ಯಾವಾಗ ಸಕ್ರಿಯವಾಗಿ ಅಥವಾ ಬೆಲ್ಗಾಂನಲ್ಲಿ DC ಆಗಿ ಅವರು ವರ್ಕ್ ಮಾಡಿರೋ ರೀತಿ ಮತ್ತು ವಿವಿಧ ಇಲಾಖೆಗಳಲ್ಲಿ, ಮ್ಯಾಮ್ ಕೂಡ ಯಾವುದೇ ಒಂದು ಇಲಾಖೆ ಮ್ಯಾಮ್ ಅಂತ, ಸೊ ಅಪ್ ಟು 2020 ಅಂತ ಹೇಳಿದ್ರು. ಸೊ ಅದಾದ ನಂತರ ರಿಟೈರ್ಮೆಂಟ್ ಆದ್ಮೇಲೆ ಮುಂದಿನ ಪುಟಗಳನ್ನ ಅದಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಆರ್ ಆಲ್ ಲುಕಿಂಗ್ ಫಾರ್ ಇದೇ ಆಡಿಟೋರಿಯಂನಲ್ಲಿ ಯುವ ಧ್ವನಿ ಅನ್ನುವಂಥ ಒಂದು ಕಾರ್ಯಕ್ರಮ ನಾವೆಲ್ಲ ಮಾಡಿದ್ವಿ. ಅವಾಗ ನಮ್ಮ ದಾವಣಗೆರೆಯಲ್ಲಿರುವಂತಹ ಎಲ್ಲ ಸ್ಟೂಡೆಂಟ್ಸ್ನ ಫ್ರಮ್ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್, ಕಾಲೇಜಸ್, ಅವ್ರನ್ನ ಇಲ್ಲಿ ಕರೆದ್ಬಿಟ್ಟು ದಾವಣಗೆರೆ ಬಗ್ಗೆ ಅವರ ನಿರೀಕ್ಷೆ ಏನು, MLA ಅವರ ಕಡೆಯಿಂದ ಯಾವ ರೀತಿಯ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಸಂಭಾಷಣೆ ಕಾರ್ಯಕ್ರಮ ಇದಾಗಿತ್ತು. ಸೊ ಅವಾಗ IAS ತರಬೇತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನ ದಾವಣಗೆರೆಯಲ್ಲಿ ಶುರು ಮಾಡಬೇಕು ಅಂತ ಕೆಲವು ಸ್ಟೂಡೆಂಟ್ಸ್ ಕೇಳ್ಕೊಂಡ್ರು. ಸೊ ಅಲ್ಲಿಂದ ಶುರುವಾಯಿತು ಈ ಒಂದು ಆಲೋಚನೆ. ಅದಾದ ನಂತರ ಸಾಕಷ್ಟು NP ಆದಮೇಲೆ 1 ವರ್ಷ ಆಗಿದೆ. ಲೈಬ್ರರೀಸ್ ಎಲ್ಲ ವಿಸಿಟ್ ಮಾಡುವಾಗ ಅಲ್ಲೂ ಕೂಡ ಸ್ಟೂಡೆಂಟ್ಸ್ ಬಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಮೇಡಮ್ ಲೈಬ್ರರಿ ಕೇವಲ 5 ಗಂಟೆಗೆ ಕ್ಲೋಸ್ ಮಾಡ್ತಾರೆ, 5 ಗಂಟೆ ಆದ ನಂತರ ನಾವು ಓದಬೇಕು ಅಂದರೆ ನಮಗೆ ಲೈಬ್ರರಿನಲ್ಲಿ ಫೆಸಿಲಿಟೀಸ್ ಸಿಗ್ತಾ ಇಲ್ಲ, ಆಮೇಲೆ ವೆಕೇಶನ್ ಟೈಮ್ಸ್ನಲ್ಲಿ, ಹಾಲಿಡೇಸ್ನಲ್ಲಿ, ವೀಕೆಂಡ್ಸ್ ಕೂಡ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನಮ್ಮಲ್ಲಿರುವಂತಹ ಆಸಕ್ತಿ ಹಾಗೂ ಒಂದು ಇಚ್ಛಾಶಕ್ತಿ ಉಳ್ಳಂತಹ ಯುವಕ ಯುವತಿಯರಿಗೆ, ಅದು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತಾರೆ, ಸೊ ಅವರಿಗೆ ಅವಕಾಶ ಸಿಗ್ಬೇಕು ಅಂತ ಇವತ್ತಿನ ದಿನ ಅಪ್ಪಾಜಿಯವರ ಆಶೀರ್ವಾದ ಆಯಿತು, ಮಲ್ಲಿಕಾರ್ಜುನ ಅವರ ಮಾರ್ಗದರ್ಶನ ಹಾಗೂ ಸಹಕಾರದಿಂದ ಇವತ್ತಿನ ದಿನ ಸಂಕಲ್ಪ ಅನ್ನುವ ಒಂದು ಒಳ್ಳೆ ಕಾರ್ಯಕ್ರಮ, ಅದು ಫ್ರೀಯಾಗಿ ಸುಮಾರು 300 ಜನ ಸ್ಟೂಡೆಂಟ್ಸಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ನಂತರ 8 ತಿಂಗಳ ತನಕ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ IAS ಇರ್ಬೋದು, KS ಇರ್ಬೋದು, ಮತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಈ ಮಕ್ಕಳಿಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಎಂಟೈರ್ ಸಂಕಲ್ಪ ಪ್ರೋಗ್ರಾಮ್. ಇದ್ರ ಜೊತೆಗೆ SSK ಟ್ರಸ್ಟ್ ಇಂದ ನಾವು ಇದೇ ವರ್ಷ ಮತ್ತೆ 2024ನಲ್ಲಿ PU ಸೈನ್ಸ್ ಸ್ಟೂಡೆಂಟ್ಸಿಗೆ ಕೌಶಲ್ಯ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇನ್ ದಿಸ್ ಪ್ರೋಗ್ರಾಮ್ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ PU ಸೈನ್ಸ್ ಸ್ಟೂಡೆಂಟ್ಸ್ ಎಂಟೈರ್ ಡಿಸ್ಟ್ರಿಕ್ಟ್ನಲ್ಲಿ ಅವರಿಗೆ ಆನ್ಲೈನ್ ಮೂಲಕ ನಾವು ಫ್ರೀ CET ಮತ್ತೆ ನೀಟ್ ಕೋಚಿಂಗ್ ಮಾಡಿದ್ವಿ. ನಂತರ 1 ಮಂತ್ ಆಫ್ಲೈನ್ ಟ್ರೈನಿಂಗ್ ಕೂಡ ಮಾಡಿದ್ವಿ. ಇದಾದ ನಂತರ Q ಸ್ಪೈಡರ್ಸ್ ಅನ್ನುವಂತಹ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಕಂಪನಿ ಜೊತೆ ಒಡಂಬಡಿಕೆ ಮಾಡಿಕೊಂಡು ಫ್ರೀಯಾಗಿ ಅವ್ರಿಗೂ ಕೂಡ ಸುಮಾರು 3 ತಿಂಗಳ ತನಕ ಟ್ರೈನಿಂಗ್ ಮಾಡಿದ್ವಿ. ಸೊ ಆ ಟ್ರೈನಿಂಗ್ ನಂತರ ಸಾಕಷ್ಟು ಸ್ಟೂಡೆಂಟ್ಸಿಗೆ ಬ್ಯಾಂಗ್ಳೂರ್ ಆಯಿತು, ಬೇರೆ ಬೇರೆ ಸಿಟೀಸ್ನಲ್ಲಿ ಅವ್ರಿಗೂ ಕೂಡ ಜಾಬ್ ಆಫರ್ ಈಗಾಗಲೇ ಸಿಕ್ಕಿದೆ. ಸೊ ಈ ರೀತಿ ಒಳ್ಳೆ ಕಾರ್ಯಕ್ರಮಗಳು ನಮ್ಮ SSK ಟ್ರಸ್ಟ್ ಪಾರ್ಟ್ನರ್ಶಿಪ್ನಲ್ಲಿ ಈಗಾಗಲೇ ಶುರು ಮಾಡ್ಕೊಂಡು ಬಂದಿದ್ದೀವಿ. ಇದು 3ನೇ ಕಾರ್ಯಕ್ರಮ. ಇದಾದ ನಂತರ ನೆಕ್ಸ್ಟ್ ನಾವು ಉಸ್ತುವಾರಿ ಸಚಿವರು ಈಗಾಗಲೇ ಈಸ್ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಬ್ರಿಂಗ್ IT-BT ಕಂಪನೀಸ್ ಟು ದಾವಣಗೆರೆ. ಸೊ ವಿ ನೀಡ್ ಯುವರ್ ಬೆಸ್ಟ್ ವಿಶಸ್ ಅಂಡ್ ಲಕ್ ಫಾರ್ ದ ಕಮಿಂಗ್ ಪ್ರೋಗ್ರಾಮ್. ಹೆಚ್ಚು ಜನ ಸ್ಟೂಡೆಂಟ್ಸು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈ 800 ಸ್ಟೂಡೆಂಟ್ಸ್ನಿಂದ ನಾವು ದ ಟಾಪ್ 300 ಸ್ಟೂಡೆಂಟ್ಸ್ನ ಆಯ್ಕೆ ಮಾಡಿ ಅವರಿಗೆ ಫ್ರೀಯಾಗಿ ನಮ್ಮ
ಫೈನ್ ಆರ್ಟ್ಸ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಸುಮಾರು 8 ತಿಂಗಳ ತನಕ IAS ಬಾಬಾ ಕೋಚಿಂಗ್ ಕಂಪ್ನಿಯವರು ಟ್ರೈನಿಂಗ್ ಮಾಡಲಿದ್ದಾರೆ. ಸೊ ಎಲ್ಲ ಸ್ಟೂಡೆಂಟ್ಸ್ ಬಂದಿದ್ದೀರಾ. ಸೊ ನಿಮಗೂ ಕೂಡ ನಾನು ಹೇಳೋದೇನು ಅಂದರೆ, ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ನಾವು ಸಾಕಷ್ಟು ಲೋಪದೋಷನ ನಮ್ಮ ಸುತ್ತಮುತ್ತಲು ಹುಡುಕ್ತೀವಿ, ಹೇಳ್ತೀವಿ. ಆದರೆ ಮಾಡೋರು ಯಾರಿದ್ದಾರೆ? ಹೇಳೋರೇ ಜಾಸ್ತಿ ಆಗ್ತಾರೆ. ಮಾಡೋರು ಯಾರು ಅಂತ. ಮಾಡೋರು ಯಾರು ಅಂದರೆ ಕೇವಲ ಸರ್ಕಾರ ಆಗಲ್ಲ, ಸರ್ಕಾರದ ಜೊತೆಗೆ ಜನಪ್ರತಿನಿಧಿಗಳು ಹಾಗೂ ನಾಗರಿಕರು, ಸಮಾಜವು ಕೂಡ ಕೈ ಜೋಡಿಸಿದ್ರೆ ಅವಾಗ ನಿಜವಾದ ಬದಲಾವಣೆ, ನಿಜವಾದ ಚೇಂಜ್ ಕೂಡ ನಾವು ಕಾಣ್ಬೋದು. ಅಂತಹ ಒಂದು ಸಮಾಜವನ್ನು ಕಟ್ಟಲಿಕ್ಕೆ ಇವತ್ತಿನ ದಿನ ಸಾಕಷ್ಟು ಆಸಕ್ತಿಯಿಂದ ಯಂಗ್ಸ್ಟರ್ಸ್ ನೀವೆಲ್ಲ ಒಂದು ಆಸಕ್ತಿ ಇಟ್ಕೊಂಡು ಬಂದಿದ್ದೀರಾ. ಡಾಕ್ಟರ್ ಶಾಲಿನಿ ರಜನೀಶ್ ಇದ್ದಾರೆ, ಆಮೇಲೆ ವೇದಿಕೆ ಮೇಲಿರುವಂತಹ ಎಲ್ಲ IAS ಆಫೀಸರ್ಸು, ನಮ್ಮ CEO ಅವರು ಕೂಡ ಮಹಾರಾಷ್ಟ್ರದವರು, ಅವರು ಕೂಡ ಈಗ ಕಳೆದ 1 ತಿಂಗಳಿಂದ ದಾವಣಗೆರೆಯಲ್ಲಿ ಇನ್ಚಾರ್ಜ್ ತಗೊಂಡಿದ್ದಾರೆ, ಕನ್ನಡ ಕಲಿತಾ ಇದ್ದಾರೆ. ಡಾಕ್ಟರ್ ಶಾಲಿನಿ ರಜನೀಶ್ ಅವರ ಸಂಪೂರ್ಣ ಡೀಟೇಲ್ಸ್ನ ಯಾವ ರೀತಿ ಸುಮಾರು 10ಕ್ಕೂ ಜಾಸ್ತಿ ಕಾದಂಬರಿಗಳನ್ನ ಕನ್ನಡದಲ್ಲಿ ಬರೆದಿದ್ದಾರೆ. ಹೌದಾ, ಬೇರೆ ಸ್ಟೇಟ್ನವರಿದ್ದು, ಪಂಜಾಬ್ನವರಿದ್ದು ಕೂಡ, ಚಂಡೀಗಢದಿಂದ. ಶಿ ಹಸ್ ಮೇಡ್ ಇಟ್ ಅನ್ ಎಫರ್ಟ್ ನಾಟ್ ಓನ್ಲಿ ಟು ಲರ್ನ್ ಸ್ಪೋಕನ್ ಇಂಗ್ಲಿಷ್, ರಿಟರ್ನ್ ಇಂಗ್ಲಿಷ್, ಅಲಾಂಗ್ ವಿತ್ ದಟ್ ಬುಕ್ಸ್ ಕೂಡ ಬರಿತಾ ಇದ್ದಾರೆ. ಸೊ ಸಾಕಷ್ಟು ವಿಷಯಗಳಲ್ಲಿ ಅವರು ನಮಗೆ ಪ್ರೇರಣೆ ಆಗಿದ್ದಾರೆ. ಸ್ಟೂಡೆಂಟ್ಸ್ ಕೂಡ ಈ ಪ್ರೋಗ್ರಾಮ್ ಫ್ರೀ ಆಗಿದೆ, ಸ್ಕಾಲರ್ಶಿಪ್ ಬೇಸಿಸ್ ಮೇಲೆ ನಿಮಗೆ ಕೊಡ್ತಾ ಇದ್ದೀವಿ ಅಂತ ಈ ಪ್ರೋಗ್ರಾಮ್ನ ದಯವಿಟ್ಟು ನೀವು ಲೈಟ್ ಆಗಿ ತಗೊಳ್ಬೇಡಿ ಅಂತ ನಾನು ಹೇಳ್ತೀನಿ. ನೀವು ಈ ಪ್ರೋಗ್ರಾಮ್ನ ಸಂಪೂರ್ಣ ವಿಶ್ವಾಸ ಹಾಗೂ ನಮ್ಮ DC ಅವರಾಯ್ತು, SP ಅವರಾಯ್ತು, ಮತ್ತೆ CEO ಅವರಾಯ್ತು, IAS ಬಾಬಾ ಅವರು, ಮತ್ತೆ ದಾವಣಗೆರೆ ಯೂನಿವರ್ಸಿಟಿ ಕುಲಪತಿಗಳು, ನಾವೆಲ್ಲರೂ ಸಾಕಷ್ಟು ಡೆಡಿಕೇಶನ್ ಇಂದ ನಮ್ಮ ಸ್ಟೂಡೆಂಟ್ಸಿಗೆ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಬೆಸ್ಟ್ ಫ್ಯಾಕಲ್ಟಿ ಟ್ರೈನಿಂಗ್ ಆಗಬೇಕು, ಮಾಡ್ಯೂಲ್ಸ್ ಕೂಡ ಅಟ್ ಪಾರ್ ವಿತ್ ಎನಿ ಪ್ರೈವೇಟ್ ಕೋಚಿಂಗ್ ಸೆಂಟರ್ ಕೊಡಬೇಕು ಅಂತ ಇವತ್ತಿನ ದಿನ ತೀರ್ಮಾನ ಮಾಡಿದ್ದೀವಿ. ಆದ್ರಿಂದ ಈ ಒಂದು ಪ್ರೋಗ್ರಾಮ್ ಕೂಡ, ಇದು ಕೂಡ ಇವತ್ತು ಇನಾಗ್ರೇಷನ್ ಆಯಿತು ಅಂದರೆ ಮುಗಿಯೋದಿಲ್ಲ. ಎವ್ರಿ 1 month 2 months ನಾವು ಒಂದು ಇಂಟರ್ನಲ್ ಆಡಿಟ್ ಕೂಡ ಮಾಡ್ತೀವಿ. ಎವ್ರಿ 15 days ಒಳ್ಳೊಳ್ಳೆ ಫ್ಯಾಕಲ್ಟೀಸ್ನ ಕರೆಸ್ಬಿಟ್ಟು ನಿಮಗೆ ಸೆಷನ್ಸ್ ಕಂಡಕ್ಟ್ ಮಾಡಬೇಕು ಅಂತ ಇದೆ. ಸೊ ಒಟ್ಟಾರೆ ಈ ಒಂದು ಕಾರ್ಯಕ್ರಮವನ್ನ ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ಸಾಕಷ್ಟು ನಿರೀಕ್ಷೆ ಇದೆ ಸ್ಟೂಡೆಂಟ್ಸ್, ಸಾಕಷ್ಟು ನಿರೀಕ್ಷೆ ಇದೆ ನಿಮ್ಮಿಂದ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಅಂಡ್ ಮೇಕ್ ಸಂಕಲ್ಪ ಪ್ರೌಡ್. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಯಾರು ಬರಬೇಕು ಅಂತ ಡಿಸ್ಕಸ್ ಮಾಡಿದಾಗ ಫಸ್ಟ್ ಥಾಟ್ ಬಂದಿದ್ದೆ ಯುನಾನಿಮಸ್ ಆಗಿ ಡಾಕ್ಟರ್ ಶಾಲಿನಿ ರಜನೀಶ್ ಅಂತ. ಸೊ ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ ಹೇಳ್ತೀವಿ. ಸೊ ಹಾಫ್ ಡನ್ ಆಗಿದೆ, ಇನ್ ಹಾಫ್ ಡನ್ ಇಸ್ ಅವರ್ ಎಫರ್ಟ್ಸ್ ಅಂಡ್ ಯುವರ್ ಡೆಡಿಕೇಶನ್. ಇಷ್ಟು ಹೇಳಿ ಇನ್ನೊಂದು ಕೊನೆ ಸಾಲುಗಳನ್ನು ಓದಿ ನನ್ನ ಮಾತು ಮುಗಿಸ್ತೀನಿ. 1000 ಮೈಲಿಗಳೊಳಗಿನ ಪಯಣ ಒಂದು ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ. ಇಂಥದೊಂದು ಆರಂಭ, ಮೊದಲ ಹೆಜ್ಜೆ ಇವತ್ತಿನ ದಿನ ನಾವು ನೀವು ಜೊತೆಗಿಡ್ತಾ ಇದ್ದೀವಿ. ಈ ಒಂದು ಪಯಣ ಯಶಸ್ವಿ ಆಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು.